ಆರೋಗ್ಯಕ್ಕೆ ತರಕಾರಿ ತಿನ್ನಿ ಅಂತ ವೈದ್ಯರು ಸಲಹೆ ಕೊಡ್ತಾರೆ. ಆದ್ರೆ ಬೆಂಗಳೂರಿನ ಕೆಲವೆಡೆ ಸಿಗ್ತಿರೋ ತರಕಾರಿ ತಿಂದ್ರೆ ಅನಾರೋಗ್ಯಕ್ಕೆ ತುತ್ತಾಗೋದು ಗ್ಯಾರಂಟಿ. ಹೀಗಂತ ನಾವು ಹೇಳ್ತಿರೋದಲ್ಲ, ಸ್ವತಃ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯೇ ಈ ಭಯಾನಕ ಸತ್ಯವನ್ನ ಬಿಚ್ಚಿಟ್ಟಿದೆ. ನಾವು ತಿನ್ನೋ ತರಕಾರಿಯಲ್ಲಿ ಅದೆಂತ ವಿಷ ಅಡಗಿದೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಾವು ತಿನ್ನುವ 10ಕ್ಕೂ ಹೆಚ್ಚು ತರಕಾರಿಗಳು ವಿಷಪೂರಿತವಂತೆ. ಎನ್ಜಿಟಿ ರಚಿಸಿದ ಸಮಿತಿಯಿಂದ ಬಯಲಾಯ್ತು ಶಾಕಿಂಗ್ ರಿಪೋರ್ಟ್. ಆರೋಗ್ಯವೇ ಭಾಗ್ಯ ಅನ್ನೋ ನಾಣ್ಣುಡಿಯನ್ನ ನಾವು ಕೇಳಿದ್ದೇವೆ. ನಾವು ಫಿಟ್ ಆಗಿರ್ಬೇಕು ಅಂದ್ರೆ ಹಸಿರು ತರಕಾರಿ ಹೆಚ್ಚಾಗಿ ಸೇವಿಸಬೇಕು ಅಂತ ವೈದ್ಯರು ಹೇಳ್ತಾರೆ. ಆದ್ರೆ ನಾವು ತಿನ್ನುವ 10ಕ್ಕೂ ಹೆಚ್ಚು ತರಕಾರಿಗಳು ನಮ್ಮ ದೇಹಕ್ಕೆ ಮಾರಕ ಅನ್ನೋ ಅಂಶ ಈಗ ಬಯಲಾಗಿದೆ. ಬೆಂಗಳೂರಿಗರು ತಾಜಾ ಅಂತ ನಂಬಿ ತಿನ್ನುವ ತರಕಾರಿಗಳೇ ಈಗ ಸ್ಲೋ ಪಾಯ್ಸನ್ ಆಗಿ ಬದಲಾಗಿವೆ. ಹೀಗಂತ ನಾವ್ ಹೇಳ್ತಿರೋದಲ್ಲ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡೆಸಿದ ಪರೀಕ್ಷೆಯಲ್ಲಿ ಈ ವಿಷಕಾರಿ ಅಂಶಗಳು ಪತ್ತೆಯಾಗಿವೆ. ನಮಗೆ ಗೊತ್ತಿಲ್ಲದಂತೆ ನಮ್ಮ ದೇಹಕ್ಕೆ ನಾವೇ ಸೀಸದ ಅಂಶವನ್ನ ಸೇರಿಸ್ತಿದ್ದೇವೆ. ಬೆಂಗಳೂರು ಹಾಗೂ ಬೆಂಗಳೂರು ಸುತ್ತಮುತ್ತ ಸಿಗೋ ತರಕಾರಿಯಲ್ಲಿ ಅಪಾಯಕಾರಿ ಸೀಸದ ಅಂಶ ಇರುವುದು ವರದಿಯಲ್ಲಿ ಉಲ್ಲೇಖವಾಗಿದೆ. ಸಿಪಿಸಿಬಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಎಫ್ಎಸ್ಎಸ್ಎಐ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸದಸ್ಯರನ್ನ ಒಳಗೊಂಡ ಜಂಟಿ ಸಮಿತಿ ನಡೆಸಿದ್ದ ಅಧ್ಯಯನದಲ್ಲಿ ಈ ಭಯಾನಕ ಅಂಶ ಬಹಿರಂಗವಾಗಿದೆ. ನೆಲಮಂಗಲ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆಯೋ ತರಕಾರಿಗಳಲ್ಲಿ ಅತಿ ಹೆಚ್ಚು ವಿಷವಿರುವುದು ದೃಢಪಟ್ಟಿದೆ. ಸಮಿತಿಯು ಈ 3 ಪ್ರದೇಶಗಳ ಕೃಷಿ ಭೂಮಿಯಿಂದ 19 ತರಕಾರಿ ಮಾದರಿಗಳನ್ನ ಹಾಗೂ ರಾಜಾಜಿನಗರ ಮಾರುಕಟ್ಟೆ, ಹಾಪ್ಕಾಮ್ಸ್ ಮತ್ತು ಎಪಿಎಂಸಿಗಳಿಂದ 53 ಮಾದರಿಗಳನ್ನ ಸಂಗ್ರಹಿಸಿತ್ತು. ಒಟ್ಟು 72 ತರಕಾರಿ ಮಾದರಿಗಳನ್ನ ಪರೀಕ್ಷಿಸಿದಾಗ ಅದರಲ್ಲಿ 11 ಬಗೆಯ ಭಾರೀ ಲೋಹದ ಅಂಶಗಳು ಹಾಗೂ ಬರೋಬ್ಬರಿ 230 ಕೀಟನಾಶಕ ಅಂಶಗಳು ಪತ್ತೆಯಾಗಿವೆ. ಇತ್ತೀಚಿನ ಪರೀಕ್ಷಾ ವರದಿಯ ಪ್ರಕಾರ ನಾವು ನಿತ್ಯ ಬಳಸುವ ಬದನೆಕಾಯಿ, ತೊಂಡೆಕಾಯಿ ಮತ್ತು ಅವರೆಕಾಯಿಗಳು ಅತ್ಯಂತ ಅಪಾಯಕಾರಿ ಎಂಬ ಹಣೆಪಟ್ಟಿ ಹೊತ್ತಿವೆ. ಹೀರೆಕಾಯಿ, ಕ್ಯಾಪ್ಸಿಕಮ್, ಬೀಟ್ರೂಟ್, ಹಾಗಲಕಾಯಿ, ಚಿಲ್ಲಿ ಬಜ್ಜಿ ಮತ್ತು ಶುಂಠಿಯಲ್ಲಿ ಅತಿಯಾದ ಕೀಟನಾಶಕ ಅಂಶ ಪತ್ತೆಯಾಗಿದೆ. ನಾವು ತಾಜಾ ಎಂದುಕೊಳ್ಳುವ ಸೊಪ್ಪುಗಳು ಮತ್ತು ಕೋಸುಗಳಲ್ಲೂ ಸೀಸದ ಪ್ರಮಾಣ ಮಿತಿ ಮೀರಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಹೀಗಾಗಿ ತರಕಾರಿಗಳನ್ನ ಬಳಸುವ ಮೊದಲು ಸರಿಯಾಗಿ ತೊಳೆದು ಬೇಯಿಸಿ ತಿನ್ನಬೇಕು ಎಂದು ವೈದ್ಯರು ಎಚ್ಚರಿಸುತ್ತಿದ್ದಾರೆ. ಇನ್ನು ಕೆಮಿಕಲ್ ಮಿಶ್ರಿತ ತರಕಾರಿ ಸೇವನೆಯಿಂದ ನರಮಂಡಲ ಹಾನಿ, ಮಕ್ಕಳಲ್ಲಿ ಬುದ್ಧಿಮತ್ತೆ ಕುಸಿತವಾಗುವುದಲ್ಲದೆ ಮೂತ್ರಪಿಂಡ ಸಮಸ್ಯೆಯ ಜೊತೆಗೆ ಅಧಿಕ ರಕ್ತದೊತ್ತಡವು ಕಾಣಿಸಿಕೊಳ್ಳಲಿದೆ ಅಂತೆ. ನೋಡಿದ್ರಲ್ಲ, ನಾವು ತಿನ್ನುವ ಆಹಾರವೇ ನಮಗೆ ಮೃತ್ಯುವಾಗುವ ಕಾಲ ಬಂದಿದೆ. ಹಾಗಾಗಿ ಮಾರುಕಟ್ಟೆಯಿಂದ ತರುವ ತರಕಾರಿಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ, ಸರಿಯಾದ ಮುನ್ನೆಚ್ಚರಿಕೆ ವಹಿಸಿ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.